ಸರ್ ತಮ್ಮ ಹೆಸರು ಸರ್? ಸರ್ ಮಂಜುನಾಥ್, ಶಿವಮೊಗ್ಗದಿಂದ ಸರ್. ಸರ್ ಇವತ್ತು ನೀವು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಹಾಸನದ ಮುಂದೆ ಬಂದಿದ್ದೀರಾ, ಏನು ಕಾರಣ, ಯಾಕೆ, ಏನಾಗಿದೆ ಸರ್? ಸರ್ ನಾನು ಹೋದ ವರ್ಷ ಅಕ್ಟೋಬರ್ 6ನೇ ತಾರೀಕು ನಯಾಜ್ ಹತ್ರ 2 ದನ ತಗೊಂಡಿದ್ದೆ. ಅದು 1,65,000. ನಯಾಜ್ ಅಂದರೆ ಯಾರು ಸರ್? ನಯಾಜ್ ಅಂದರೆ ಅವನು ದಲ್ಲಾಳಿ, ಹಸು ಪಂಜಾಬಿಂದ ತರಿಸಿ ಮಾರಾಟ ಮಾಡ್ತಾರೆ ಅವರು. ಅವ್ರದ್ದು ಏನೋ ಸಂಸ್ಥೆ ಮಾಡ್ಕೊಂಡಿದ್ದಾರಾ ಏನಾದರೂ? ಸರ್ ನಿಸರ್ಗ ಡೈರಿ ಫಾರ್ಮ್ ಅಂತ ಶಿವಮೊಗ್ಗದಲ್ಲಿದೆ ಸರ್. ಅವ್ರದ್ದು ಹಿಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಅವ್ರದ್ದು ವೀಡಿಯೋ ಸಿಕ್ತು ನನಗೆ. ನಾನು ಬೆಂಗಳೂರಲ್ಲಿ ಹಿಂಗೆ ಕೆಲಸ ಮಾಡ್ತಾಯಿದ್ದೆ. ಅವ್ರದ್ದು ವೀಡಿಯೋ ನೋಡ್ಕೊಂಡು ಅವ್ರನ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವರಿದ್ದವರು ಫುಲ್ಲು ನಮಗೆ ನಾವು ಈ ಥರ ಮಾಡಿಸ್ಕೊಡ್ತೀವಿ, ನಿಮಗೆ ಫುಲ್ಲು ಜನ ಕಳಿಸ್ತೀವಿ, ಟ್ರೈನಪ್ ಮಾಡಿಸ್ತೀವಿ, ತಿಂಗಳಿಗೆ ಇಷ್ಟು ದುಡಿಬೋದು ಅಷ್ಟು ದುಡಿಬೋದು ಅಂತ ಹೇಳಿದರು. ನಾನು ಅದಕ್ಕೆ ಇನ್ಸ್ಪೈರ್ ಆಗಿ 2 ದನ ತಗೊಂಡೆ ಅವ್ರ ಹತ್ರ. 1,65,000 ಒಂದು ದನ, 1,50,000 ಒಂದು ದನ ತಗೊಂಡು 3 ದಿನಕ್ಕೆ ಕರು ಸತ್ತೋಯ್ತು. ಅದಾದಮೇಲೆ ಮತ್ತೆ ಬರ್ತಾ ಹಸು ಮೇವು ತಿನ್ನೋದು ಬಿಡ್ತು. ಆಮೇಲೆ ಚೆಕ್ ಎಲ್ಲ ಮಾಡಿಸಿ ಮೆಡಿಸಿನ್ ಎಲ್ಲ ಸುಮಾರು ಖರ್ಚು ಮಾಡಿದೆ. ಡಾಕ್ಟ್ರ್ ಹತ್ರ ಇದು ಮಾಡಿಸಿದಾಗ ರಿಪೋರ್ಟ್ ಬಂದಿದ್ದು ತೈಲೇರಿಯಾ ಕಾಯಿಲೆ ಅಂತೇಳಿ. ಅವ್ರ ಫ್ರೆಂಡ್ ಫಾರ್ಮಲ್ಲೇ ನಾನು ಮತ್ತೆ ಹಸು ಕಳಿಸಿ ಅಲ್ಲೇ ನಮ್ಮ ಊರಿಂದ ಓಡಾಡೋಕ್ಕಾಗಲ್ಲ ಅಂತೇಳಿ ಶಿವಮೊಗ್ಗದಲ್ಲೇ ಕಳಿಸಿದ್ದೆ ದನನ. ಆಮೇಲೆ ತೈಲೇರಿಯಾ ಕಾಯಿಲೆ ಅಂತ ಬಂತು. ದನ ಬರ್ತಾ ದಿನಕ್ಕೆ ತಿನ್ನಕ್ಕೂ ಮೇವು ತಿನ್ನೋದೆಲ್ಲ ಬಿಟ್ಟು ಸತ್ತೇ ಹೋಯ್ತು ಸರ್. ಅದೆಲ್ಲ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಇದೆ ಸರ್. ಈಗ ಎಷ್ಟು 2 ಹಸು ಸತ್ತೋಯ್ತಾ? 2 ಹಸು ಸತ್ತೋಯ್ತು. ಅವ್ರ ಹತ್ರ ಸುಮಾರು ಸಲ ಅವರು ಫಾರ್ಮ್ ಹೌಸಿಗೆ ಹೋದ ಕೇಳಿದಾಗ ಗೇಟೆಲ್ಲ ಬೀಗ ಹಾಕ್ಸಿ ನಾನು ಗೇಟ್ ಹತ್ರನೇ ಸುಮಾರು ಹೊತ್ತೆಲ್ಲ ನಿಂತು ಬಂದಿದ್ದೀನಿ ಸುಮಾರು ದಿನ. ಆಮೇಲೆ ಒಂದು ದಿನ ಸಿಕ್ಕರು, ದುಡ್ಡು ಕೊಡಲ್ಲ ಏನೂ ಕೊಡಲ್ಲ ಅಂತೆಲ್ಲ ಹೇಳಿ ನನಗೆ ಕಳಿಸಿದ್ರು ಸರ್. ಕಣ್ಣೀರು ಹಾಕೊಂಡು ಬಂದಿದ್ದೀನಿ ಸರ್. ಈಗ ದುಡ್ಡು ಇಲ್ಲ, ಏನೂ ಇಲ್ದಂಗೆ ಆಗೋಗಿದೆ ಸರ್. ಇಲ್ಲಿ ಈಗ ಏನಕ್ಕೆ ಬಂದಿರೋದು ಸರ್? ಇಲ್ಲಿ ನೀವು ವಿಡಿಯೋ ಮಾಡಾಕಿದ್ರಿ ನಿಮ್ಮ ಚಾನಲಿಂದ, ನಾನು ಅದನ್ನು ನೋಡ್ಕೊಂಡು ಈ ಥರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಸರ್. ಸರ್ಕಾರಕ್ಕೆ ಈ ಸಂಬಂಧ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕ್ರಮ ತಗೊಂಡು ಅನ್ಯಾಯ ಆದವರಿಗೆ ಅವ್ರಿಗೆ ಏನು ಸಹಾಯ ಆಗಬೇಕೋ, ಇಲ್ಲ ಏನು ಅಮೌಂಟು ಅವನಿಂದ ಕೊಡ್ಸೋಕ್ಕಾಗುತ್ತೋ ಆ ಥರ ಸಹಾಯ ಮಾಡಿಸಿದ್ರೆ ರೈತರಿಗೆ ಒಳ್ಳೆಯದಾಗುತ್ತೆ ಸರ್. ನಿಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ನಿಮ್ಮೊಬ್ಬರ ಜೊತೆಲಿ ಈ ಥರ ಅನ್ಯಾಯ ಆಗಿದೆಯಾ, ಇಲ್ಲ ಬೇರೆಯವ್ರ ಜೊತೆಲೂ ಆಗಿದೆಯಾ ಸರ್? ಸುಮಾರು ಜನಕ್ಕೆ ಆಗಿದೆ, ಬಟ್ ಆದರೆ ನನಗಷ್ಟು ಗೊತ್ತಿಲ್ಲ. ನಾನು ವೀಡಿಯೋಸ್ ಎಲ್ಲ ನಿಮ್ಮ ನೋಡಿದ ಮೇಲೆ ಗೊತ್ತಾಯಿತು ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಅದರಲ್ಲಿ ನಾನು ಒಬ್ಬ. ನನಗೆ ಹಂಗಾಗಿ ಗೊತ್ತಾಗಿ ನಾನು ಬಂದಿದ್ದೀನಿ ಸರ್.